ನಮಸ್ಕಾರ. ಇವತ್ತು ನಾವು ಒಂದು ಮಹಾಕಾವ್ಯದ ಪುಟಗಳನ್ನು ತೆರೆಯೋಣ. ಇದು ಸಾವಿರಾರು ವರ್ಷಗಳ ಕತೆ. ಎಷ್ಟೋ ಸಾಮ್ರಾಜ್ಯಗಳು ಹುಟ್ಟಿ ಬೆಳೆದು ಇಲ್ಲೇ ಮಣ್ಣಾದ ಕತೆ. ಆದರೆ ಇದು ಬರೀ ರಾಜರ ಕಥೆ ಅಷ್ಟೇ ಅಲ್ಲ. ಇದೊಂದು ನಾಡು, ಒಂದು ಭಾಷೆ ಮತ್ತು ಒಂದು ಸಂಸ್ಕೃತಿ ಹೇಗೆ ಜನ್ಮ ತಳೀತು ಅನ್ನೋ ಒಂದು ರೋಚಕ ಪಯಣ. ಹೌದು, ಈ ಪ್ರಶ್ನೆ ಇದೇ ನಮ್ಮ ಇವತ್ತಿನ ಹುಡುಕಾಟದ ಕೇಂದ್ರಬಿಂದು. ಅಂದ್ರೆ 2000 ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ಎಷ್ಟೆಲ್ಲ ರಾಜವಂಶಗಳು, ಕಲೆ, ಕ್ರಾಂತಿಗಳು ಇವೆಲ್ಲವನ್ನೂ ದಾಟಿ ಇವತ್ತಿನ ಒಂದು ಆಧುನಿಕ ರಾಜ್ಯ ಹೇಗೆ ರೂಪುಗೊಂಡಿತು, ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಇತಿಹಾಸದ ಆಳಕ್ಕೆ ಇಳಿಲೇಬೇಕು. ಸರಿ, ಹಾಗಾದ್ರೆ ನಮ್ಮ ಪಯಣದ ದಾರಿ ಹೇಗಿದೆ ಅಂತ ನೋಡೋಣ. ಮೊದಲು ಪ್ರಾಚೀನ ಮೂಲಗಳು, ಆಮೇಲೆ ಕನ್ನಡ ರಾಜ್ಯಗಳ ಉದಯ, ಆ ನಂತರ ಬಂದ ಸಾಮ್ರಾಜ್ಯಶಾಹಿ ಶಕ್ತಿಗಳ ಏಳಿಗೆ, ಆಮೇಲೆ ವಿಜಯನಗರದ ಸುವರ್ಣಯುಗ, ಪ್ರತಿರೋಧ ಮತ್ತು ಸಂಸ್ಥಾನಗಳ ಆಳ್ವಿಕೆ, ಕೊನೆಯದಾಗಿ ಆಧುನಿಕ ಕರ್ನಾಟಕದ ನಿರ್ಮಾಣ. ಹೀಗೆ ಹಂತ ಹಂತವಾಗಿ ನಾವು ಮುಂದೆ ಹೋಗೋಣ. ಓಕೆ, ನಮ್ಮ ಕಥೆ ಶುರುವಾಗುವುದೇ ಸುಮಾರು 2000 ವರ್ಷಗಳ ಹಿಂದೆ. ಈ ನಾಡಿನ ಅಸ್ತಿತ್ವದ ಮೊದಲ ಕುರುಹುಗಳು ಸಿಗೋದು ಎಲ್ಲಿ, ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ನೋಡೋಣ ಬನ್ನಿ. ಇದರೊಮ್ಮೆ ಯೋಚನೆ ಮಾಡಿ ನೋಡಿ. ಕರ್ನಾಟಕ ಅನ್ನೋ ಪದ ಇದೆಯಲ್ಲ, ಅದು ಅಶೋಕನ ಕಾಲದ ಶಾಸನಗಳಲ್ಲೇ ಸಿಗುತ್ತೆ. ಅಂದ್ರೆ ಈ ನಾಡಿನ ಇತಿಹಾಸ ಅದೆಷ್ಟು ಹಳೆಯದು ಅಲ್ವಾ? ಆ ಕಾಲದಲ್ಲಿ ಶಾತವಾಹನರು ಆಳ್ತಿದ್ರು, ಬನವಾಸಿಯಂಥ ದೊಡ್ಡ ದೊಡ್ಡ ನಗರಗಳಿದ್ವು. ಅಲ್ಲಿ ಜೈನ, ಬೌದ್ಧ, ವೈಷ್ಣವ ಹೀಗೆ ಎಲ್ಲಾ ಧರ್ಮಗಳು ಒಟ್ಟಿಗೆ ಅಸ್ತಿತ್ವದಲ್ಲಿದ್ವು. ಇದು ಆ ಕಾಲದ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಮೊದಲ ಸಾಕ್ಷಿ ಅಂತಾನೆ ಹೇಳ್ಬೋದು. ಈಗ ನಾವು ಇತಿಹಾಸದ ಒಂದು ಬಹಳ ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೀವಿ. ಯಾಕೆಂದ್ರೆ ಇಲ್ಲಿಂದಲೇ ಕನ್ನಡ ಅನ್ನೋ ಒಂದು ಪ್ರಾದೇಶಿಕ ಮತ್ತು ಭಾಷಾ ಅಸ್ಮಿತೆ ಅಂದ್ರೆ ಒಂದು ಐಡೆಂಟಿಟಿ ಸ್ಪಷ್ಟವಾಗಿ ರೂಪುಗೊಳ್ಳೋಕೆ ಶುರುವಾಡಿದ್ದು. ಈ ಟೈಮ್ಲೈನ್ನ ಒಮ್ಮೆ ನೋಡಿ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಹೆಚ್ಚು ಕಮ್ಮಿ ಒಂದೇ ಕಾಲಘಟ್ಟದಲ್ಲಿ 3 ದೊಡ್ಡ ರಾಜವಂಶಗಳು ಹುಟ್ಕೊಂಡ್ವು. ಮಯೂರ ಶರ್ಮನ ಕದಂಬರು, ಕೊಂಗಣಿವರ್ಮನ ಗಂಗರು ಮತ್ತೆ 1ನೇ ಪುಲಕೇಶಿಯ ಚಾಲುಕ್ಯರು. ಇವರೇ ನಿಜ ಹೇಳಬೇಕು ಅಂದ್ರೆ ಕನ್ನಡ ನಾಡಿನ ರಾಜಕೀಯ ಇತಿಹಾಸಕ್ಕೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕಿದ್ದು. ಇಲ್ಲಿರೋ ಪ್ರತಿಯೊಂದು ಪಾಯಿಂಟ್ ಇದೆಯಲ್ಲ, ಅದು ಒಂದೊಂದು ಮೈಲಿಗಲ್ಲು. ಮೊದಲು ಕದಂಬರು, ಕನ್ನಡವನ್ನ ಆಡಳಿತ ಭಾಷೆಯಾಗಿ ಬಳಸಿದ ಮೊದಲಿಗರು ಇವರು. ಅದಕ್ಕೊಂದು ರಾಜ ಮನ್ನಣೆ ತಂದುಕೊಟ್ರು. ಆಮೇಲೆ ಗಂಗರು, ಶ್ರವಣಬೆಳಗೊಳದ ಗೊಮ್ಮಟೇಶ್ವರನಂತ ಅದ್ಭುತವನ್ನೇ ಸೃಷ್ಟಿ ಮಾಡಿದ್ರು. ಇನ್ನು ಬಾದಾಮಿ ಚಾಲುಕ್ಯರ ಪವರ್ ಎಷ್ಟಿತ್ತು ಅಂತ ಕೇಳಿದ್ರೆ, ಅವರ ದೊರೆ ಇಮ್ಮಡಿ ಪುಲಕೇಶಿ ಉತ್ತರ ಭಾರತದ ದೊಡ್ಡ ಚಕ್ರವರ್ತಿ ಹರ್ಷವರ್ಧನನ್ನೇ ಸೋಲಿಸಿ ವಾಪಸ್ ಕಳಿಸ್ದ. ಅಷ್ಟೇ ಅಲ್ಲ, ಅವರ ವಾಸ್ತುಶಿಲ್ಪದ ವೈಭವ ಇವತ್ತಿಗೂ ಪಟ್ಟದಕಲ್ಲಿನಲ್ಲಿ ಜೀವಂತವಾಗಿದೆ. ಅದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಸಣ್ಣ ಸಣ್ಣ ರಾಜ್ಯಗಳ ಕಥೆ ಮುಗೀತು. ಈಗ ನಾವು ಕಾಲಿಡ್ತಿರೋದು ಬೃಹತ್ ಸಾಮ್ರಾಜ್ಯಗಳ ಯುಗಕ್ಕೆ. ಇಡೀ ಉಪಖಂಡವನ್ನೇ ಆಳಿದಂತಹ ಸಾಮ್ರಾಜ್ಯಗಳು. ವಿಶೇಷ ಅಂದ್ರೆ ಇವೆಲ್ಲ ಕರ್ನಾಟಕದಿಂದಲೇ ಆಳ್ವಿಕೆ ನಡೆಸಿದ್ದು. ಇವುಗಳ ಕಥೆ ಇದೆಯಲ್ಲ, ನಿಜಕ್ಕೂ ರೋಚಕ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ, ಒಂದು ಇಡೀ ಪರ್ವತ, ಅದನ್ನ ಕೊರೆದು ಒಂದೇ ಕಲ್ಲಿನಲ್ಲಿ ಒಂದು ದೈತ್ಯ ದೇವಾಲಯವನ್ನ ನಿರ್ಮಾಣ ಮಾಡೋದು. ಇದ್ಯಾವುದೋ ಕಲ್ಪನೆ ಅಲ್ಲ, ಇದು ರಾಷ್ಟ್ರಕೂಟರು ಮಾಡಿ ತೋರಿಸಿದ ಅದ್ಭುತ. ಹೌದು, ರಾಷ್ಟ್ರಕೂಟರು. ಅವರ ಕಲಾಪ್ರೀತಿಗೆ ಎಲ್ಲೋರಾದ ಕೈಲಾಸ ದೇವಾಲಯವೇ ಸಾಕ್ಷಿ. ಒಂದೇ ಬಂಡೆಲೆ ಕೆತ್ತಿದ ಆ ಮಹಾನ್ ದೇವಸ್ಥಾನ. ಅಷ್ಟೇ ಅಲ್ಲ, ಅವರ ರಾಜ 1ನೇ ಅಮೋಘ ವರ್ಷ ಸ್ವತಃ ಕವಿಯಾಗಿ ಕವಿರಾಜ ಮಾರ್ಗದಂಥ ಮಹತ್ವದ ಕೃತಿಯನ್ನು ಬರೆದ. ಆಮೇಲೆ ಬಂತು ಕಲ್ಯಾಣಿ ಚಾಳುಕ್ಯರ ಯುಗ. ಇವರ ಕಾಲದಲ್ಲಿ ಆಗಿದ್ದೊಂದು ದೊಡ್ಡ ಸಾಮಾಜಿಕ ಕ್ರಾಂತಿ. ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಇದನ್ನ ಒಂದು ರೀತಿ ಜಗತ್ತಿನ ಮೊದಲ ಸಂಸತ್ತು ಅಂತನೂ ಕರೀತಾರೆ. ಯಾಕಂದ್ರೆ ಅಲ್ಲಿ ಜಾತಿ, ಮತ, ಲಿಂಗ ಹೀಗೆ ಯಾವ ಭೇದವೂ ಇರಲಿಲ್ಲ, ಎಲ್ಲರೂ ಸಮಾನರು. ಈ ವೇದಿಕೆಯಿಂದ ಹುಟ್ಟಿದ್ದೇ ವಚನ ಚಳವಳಿ. ಇದು ಬರೀ ಸಾಹಿತ್ಯಿಕ ಚಳವಳಿಯೇ ಆಗಿರಲಿಲ್ಲ, ಅದು ಅಂದಿನ ಸಮಾಜದ ಜಾತಿ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿದ ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿ. ಹೊಯ್ಸಳರು ಅಂದ ತಕ್ಷಣ ನಮಗೆ ನೆನಪಾಗೋದು ಅವರ ಅದ್ಭುತವಾದ ವಾಸ್ತುಶಿಲ್ಪ. ಬೇಲೂರು, ಹಳೇಬೀಡಿನ ದೇವಸ್ಥಾನಗಳನ್ನು ನೋಡಿದ್ರೆ ಸಾಕು, ಅಲ್ಲಿ ಕಲ್ಲನ್ನೇ ಬೆಣ್ಣೆಯ ಹಾಗೆ ಕಡಿದು ಮಾಡಿರೋ ಶಿಲ್ಪಗಳು ಇವತ್ತಿಗೂ ಇಡೀ ಜಗತ್ತಿನ ಕಲಾಪ್ರೇಮಿಗಳನ್ನ ಮೂಕ ವಿಸ್ಮಿತರನ್ನಾಗಿ ಮಾಡುತ್ತೆ. ಇದು ಹೊಯ್ಸಳರ ಒಂದು ಯುನೀಕ್ ಕೊಡುಗೆ. ಈಗ ನಾವು ಕರ್ನಾಟಕದ ಇತಿಹಾಸದ ಒಂದು ಅತ್ಯಂತ ವೈಭವದ ಸುವರ್ಣಯುಗದ ಅಧ್ಯಾಯಕ್ಕೆ ಬಂದಿದ್ದೇವೆ. ಸಂಸ್ಕೃತಿ, ಸಾಹಿತ್ಯ, ಶಕ್ತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಉತ್ತುಂಗಕ್ಕೆ ಏರಿದ್ದ ವಿಜಯನಗರ ಸಾಮ್ರಾಜ್ಯದ ಕಾಲ ಇದು. ಈ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ದು ಹರಿಹರ ಮತ್ತು ಬುಕ್ಕರು. ಅವರ ಗುರು ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಹಂಪಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಈ ಸಾಮ್ರಾಜ್ಯ ಬೆಳೆಯುತ್ತಾ ಹೋಯಿತು. ಅದರಲ್ಲೂ ಶ್ರೀ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಇದು ತನ್ನ ವೈಭವದ ಶಿಖರವನ್ನೇ ತಲುಪಿತು. 150-65 ಆ ವರ್ಷ ತಾಳಿಕೋಟೆ ಕದನ ನಡೆಯಿತು. ಆ ಒಂದೇ ಒಂದು ಯುದ್ಧ ವೈಭವದಿಂದ ಮೆರೆಯುತ್ತಿದ್ದ ವಿಜಯನಗರ ಸಾಮ್ರಾಜ್ಯದ ಇಡೀ ಭವಿಷ್ಯವನ್ನೇ ಬದಲಾಯಿಸ್ಬಿಡ್ತು.
ಅಂದಿನಿಂದ ದಕ್ಷಿಣ ಭಾರತದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯದ ಪತನ ಶುರುವಾಯಿತು. ಇದು ನಿಜಕ್ಕೂ ಇತಿಹಾಸದ ಒಂದು ದುರಂತ ಅಧ್ಯಾಯ. ವಿಜಯನಗರದ ಪತನದ ನಂತರ ಕರ್ನಾಟಕದ ರಾಜಕೀಯ ಭೂಪಟವೇ ಬದಲಾಗಿ ಹೋಯಿತು. ಸಣ್ಣ ಸಣ್ಣ ಸಂಸ್ಥಾನಗಳು, ಬ್ರಿಟಿಷರ ಜೊತೆ ಸಂಘರ್ಷ ಮತ್ತೆ ಆಂತರಿಕ ಸುಧಾರಣೆಗಳು, ಹೀಗೆ ಒಂದು ಹೊಸ ಯುಗವೇ ಶುರುವಾಯಿತು. ಇಲ್ಲಿ ನಾವು ಎರಡು ವಿಭಿನ್ನ ದಾರಿಗಳನ್ನು ನೋಡಬಹುದು. ಒಂದು ಕಡೆ ಮೈಸೂರಿನ ಒಡೆಯರು, ಅದರಲ್ಲೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸರ್ ಎಂ ವಿಶ್ವೇಶ್ವರಯ್ಯನವರ ಜೊತೆ ಸೇರಿ ಆಧುನೀಕರಣ, ಕೈಗಾರಿಕೆ, ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ರು. ಮತ್ತೊಂದು ಕಡೆ ಟಿಪ್ಪು ಸುಲ್ತಾನ್ ತನ್ನ ಸೇನಾ ತಂತ್ರಜ್ಞಾನಕ್ಕೆ, ಅದರಲ್ಲೂ ರಾಕೆಟ್ ಬಳಕೆಗೆ ಮತ್ತೆ ಬ್ರಿಟಿಷರ ವಿರುದ್ಧದ ಪ್ರಬಲ ಪ್ರತಿರೋಧಕ್ಕೆ ಆತ ಹೆಸರುವಾಸಿಯಾಗಿದ್ದ. ಆದರೆ ಬ್ರಿಟಿಷರ ವಿರುದ್ಧದ ಹೋರಾಟ ಅನ್ನೋದು ಟಿಪ್ಪುವಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ಅವರಿಗಿಂತಲೂ ಮೊದಲೇ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣರಂತಹ ವೀರರು ಪ್ರತಿರೋಧದ ಕಿಡಿಯನ್ನು ಹೊಚ್ಚಿದ್ರು. ಆಮೇಲೆ ಬಂದೂಕುಗಳ ಹೋರಾಟದ ಜೊತೆಗೆ ಆಲೂರು ವೆಂಕಟರಾಯರು ಕನ್ನಡ ಅನ್ನುವ ಒಂದು ವಿಚಾರದ ಮೇಲೆ ಎಲ್ಲರನ್ನೂ ಒಂದುಗೂಡಿಸುವ ವೈಚಾರಿಕ ಹೋರಾಟಕ್ಕೆ ಅಡಿಪಾಯ ಹಾಕಿದ್ರು. ಸರಿ, ಈಗ ನಾವು ನಮ್ಮ ಕಥೆಯ ಕೊನೆಯ ಆದ್ರೆ ಅತ್ಯಂತ ಪ್ರಮುಖ ಅಧ್ಯಾಯಕ್ಕೆ ಬಂದಿದ್ದೀವಿ. ಹರಿದು ಹಂಚಿ ಹೋಗಿದ್ದ ಕನ್ನಡ ಮಾತಾಡೋ ಪ್ರದೇಶಗಳೆಲ್ಲ ಒಂದಾಗಿ ಇವತ್ತಿನ ಕರ್ನಾಟಕ ರಾಜ್ಯ ಹೇಗೆ ಹುಟ್ಕೊಳ್ತು ಅನ್ನೋದನ್ನ ನೋಡೋಣ. ಈ ಏಕೀಕರಣದ ದಾರಿ ಅಷ್ಟು ಸುಲಭವಾಗಿರಲಿಲ್ಲ. ಮೊದಲು ಆಲೂರು ವೆಂಕಟರಾಯರು ಒಂದು ಕನಸನ್ನು ಬಿತ್ತಿದ್ರು, ಏಕೀಕೃತ ಕರ್ನಾಟಕದ ಕನಸು. ಅದಕ್ಕೆ ಸಾಹಿತ್ಯಿಕ ಅಡಿಪಾಯ ಹಾಕಿದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನಂತಹ ಸಂಸ್ಥೆಗಳು. ಕೊನೆಗೆ 1956 ನವೆಂಬರ್ 1ರಂದು ಕನ್ನಡ ಮಾತಾಡೋ ಪ್ರದೇಶಗಳೆಲ್ಲ ಸೇರಿ ಮೈಸೂರು ರಾಜ್ಯ ಉದಯವಾಯಿತು. ಆದರೂ ಆ ಹೆಸರು ಎಲ್ಲರನ್ನೂ ಪ್ರತಿನಿಧಿಸ್ತಿಲ್ಲ ಅನ್ನೋ ಭಾವನೆ ಇತ್ತು. ಹಾಗಾಗಿ 1973ರಲ್ಲಿ ಅಧಿಕೃತವಾಗಿ ರಾಜ್ಯಕ್ಕೆ ಕರ್ನಾಟಕ ಅಂತ ಮರುನಾಮಕರಣ ಮಾಡಿದಾಗ ಆ ಇಡೀ ಚಳವಳಿಯ ಕನಸು ಸಂಪೂರ್ಣವಾಗಿ ನನಸಾದ ಹಾಗಾಯಿತು. ಸ್ವಾತಂತ್ರ್ಯ ಬಂದ ಮೇಲೆ ಆಧುನಿಕ ಕರ್ನಾಟಕವನ್ನ ಕಟ್ಟಿದ ಕೆಲವು ಆಧಾರ ಸ್ತಂಭಗಳು ಇವು. ಆಡಳಿತದಲ್ಲಿ ಕೆಂಗಲ್ ಹನುಮಂತಯ್ಯನವರ ದೂರದೃಷ್ಟಿಯಿಂದ ವಿಧಾನಸೌಧದಂತಹ ಕಟ್ಟಡ ನಿರ್ಮಾಣವಾಯಿತು. ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ರಾಜ್ಯದ ಪ್ರಗತಿಗೆ ಬುನಾದಿ ಹಾಕಿತು. ಸಾಹಿತ್ಯದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಕನ್ನಡದ ಕೀರ್ತಿಯನ್ನು ಜಗತ್ತಿಗೆ ಪಸರಿಸಿದರು. ಮತ್ತೆ 1980ರ ದಶಕದಲ್ಲಿ ನಡೆದ ಗೋಕಾಕ್ ಚಳವಳಿ ಕನ್ನಡ ಭಾಷೆಯ ಮಹತ್ವವನ್ನ ಮತ್ತೊಮ್ಮೆ ಸ್ಥಾಪಿಸಿತು. ಇವೆಲ್ಲವೂ ಸೇರಿ ಇವತ್ತಿನ ಕರ್ನಾಟಕವನ್ನು ರೂಪಿಸಿವೆ. ನಾವು ಇಷ್ಟೊತ್ತು ಮಾಡಿದ ಇಡೀ ಪಯಣದ ಸಾರಾಂಶ ಇಲ್ಲಿದೆ ನೋಡಿ. ಕರ್ನಾಟಕದ ಇತಿಹಾಸ ಅಂದ್ರೆ ಅದು ಬರೀ ಒಂದೇ ವಿಷಯ ಅಲ್ಲ. ಇದರಲ್ಲಿ ವಾಸ್ತುಶಿಲ್ಪ ಇದೆ, ಸಾಹಿತ್ಯ ಇದೆ, ಸಮಾಜ ಸುಧಾರಣೆ ಇದೆ, ರಾಜವಂಶಗಳ ಕಥೆ ಇದೆ, ಸ್ವಾತಂತ್ರ್ಯ ಹೋರಾಟವೂ ಇದೆ. ಇಷ್ಟೆಲ್ಲ ಬೇರೆ ಬೇರೆ ಎಳೆಗಳಿಂದ ನೇದ ಒಂದು ಸುಂದರವಾದ ವಸ್ತ್ರದ ಹಾಗೆ ಇದು. ಪ್ರಾಚೀನ ಶಾಸನಗಳಿಂದ ಶುರು ಮಾಡಿ ನಾವು ಆಧುನಿಕ ಕರ್ನಾಟಕದವರೆಗೂ ಬಂದು ತಲುಪಿದ್ದೀವಿ. ಈ ಇಡೀ ಇತಿಹಾಸದಲ್ಲಿ ವಾಸ್ತುಶಿಲ್ಪದಿಂದ ಹಿಡಿದು ವಚನ ಚಳುವಳಿಯಂತಹ ಸಾಮಾಜಿಕ ಕ್ರಾಂತಿಯವರೆಗೆ ಎಷ್ಟೆಲ್ಲ ನೋಡಿದ್ವಿ. ಹಾಗಾದ್ರೆ ಇವೆಲ್ಲದರಲ್ಲೂ ಇವತ್ತಿನ ಜಗತ್ತಿನಲ್ಲಿ ಹೆಚ್ಚು ಪ್ರಭಾವ ಬೀರಿದ, ಹೆಚ್ಚು ಪ್ರತಿಧ್ವನಿಸ್ತಿರುವ ಕರ್ನಾಟಕದ ನಿಜವಾದ ಪರಂಪರೆ ಯಾವುದು? ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ನಮ್ಮ ಈ ಪಯಣವನ್ನ ಮುಗಿಸೋಣ.